ನೋಡಿ ನಾನು ಇವತ್ತು ಈ ಕಾಸ್ಟ್ಯೂಮ್ ಹಾಕೊಂಬರೋಕ್ಕೂ ನೀವೇ ಇನ್ಸ್ಪಿರೇಷನ್. ಐ ಟೆಲ್ ಯು ಎರಡು ಥಿಂಗು. ನನ್ನ ಬದುಕಿಗೂ ಮತ್ತು ರಾಧಾಕೃಷ್ಣ ಅಡಿಗರ ಬದುಕಿಗೂ ಎರಡು ಸಾಮ್ಯತೆ ಇದೆ. ಆ್ಯಕ್ಚುಲಿ ನಂಗೆ ಅವ್ರ ಪರಿಚಯ ಇದ್ದರೂ ಇವಾಗಲೇ ಹೇಳ್ತಿರೋದು ಇದನ್ನು. ಸರ್ 1979 ನನಗೆ ಅವ್ರಿಗೆ ಒಂದು ಸಂಬಂಧ ಇದೆ. ಯಾಕೆಂದರೆ ಒಂದು ನಾನು ಹುಟ್ಟಿದ ವರ್ಷ, ಇನ್ನೊಂದು ಅವರ ಬದುಕಿನಲ್ಲಿ ಮಹತ್ತರ ಘಟನೆ ನಡೀತಾವಾಗ. 2008 ನಾನು ಮದುವೆ ಆಗಿದ್ದ ವರ್ಷ. ಅವರು ಅವ್ರ ಲೈಫಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಂಥ ವರ್ಷವೂ ಹೌದು. ಅದೇನು ಅಂತ ಈಗ ಶುರು ಮಾಡ್ತೀವಿ ನಿಧಾನಕ್ಕೆ. ಲೆಟ್ಸ್ ಗೋ. ಈ ಪಂಚೆ ಮತ್ತು ಈ ಶರ್ಟು, ನಾನು ಇದನ್ನು ಇವತ್ತು ಈ ಕಾಸ್ಟ್ಯೂಮ್ ಹಾಕ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿ ನಿಮ್ಮನ್ನು ರಿಸೀವ್ ಮಾಡ್ಕೊಳಕ್ಕೆ ಬಂದಿದ್ದೆ. ಈ ಪಂಚೆ ಮತ್ತು ಶರ್ಟಿನ ಮಹಿಮೆ ಹೇಳಿ ಸರ್ ಫಸ್ಟ್. 2008 ಜನವರಿ. ನಾನು ಸಾಮಾನ್ಯವಾಗಿ ಹೋಟ್ಲಿನಲ್ಲಿ ಇದ್ದಾಗ ಕಂಫರ್ಟಬಲ್ ಆಗಿರಲಿ ಅಂತ ಪಂಚನೆ ಉಟ್ಕೊತಿದ್ದೆ. ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆಲ್ಲ ಪ್ಯಾಂಟು ಶರ್ಟ್ಗಳೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಮೋಟ್ರ್ ವೆಹಿಕಲ್ ನಮಗೆ ಭಾಳ ಒಂದು ಆಸೆ ಆದಂಥ ವೆಹಿಕಲ್ಲು. ಸೊ ಅದಕ್ಕೆ ತಕ್ಕಂತೆ ಆಗಿನ ಕಾಲದಲ್ಲಿ ಶೋಕಿಗಳು ಮಾಡ್ಕೊಂಡು ಬೈಕಲ್ಲೇ ಆಟ ಆಡ್ಕೊಂಡೆಲ್ಲ ಇರ್ತಿದ್ದ ವರ್ಷ. ಬಟ್ 2008 ಜನವರಿ 1ನೇ ತಾರೀಕು ಅಮೇರಿಕನಲ್ಲಿ ಒಂದು ಟೆಂಪಲ್ಗೆ ಅಂತ ಹೊಸ ವರ್ಷದ ಇದಕ್ಕೋಸ್ಕರ ಟೆಂಪಲ್ಗೆ ಹೋಗಿದ್ವಿ. ಬ್ರಿಡ್ಜ್ ವಾಟರ್ ಪಾರ್ಕ್ ಟೆಂಪಲ್ ಅಂತ, ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಬೆಳಿಗ್ಗೆ 4:15 ಗಂಟೆ, -ಡಿಗ್ರಿನಲ್ಲಿದೆ, ಚಳಿ ಅಂದರೆ ಚಳಿ. ಬಟ್ ಆ ದಿವಸನೂ ನಾನು ಪಂಚೆ ಉಟ್ಕೊಂಡು ಹೋದೆ, ದೇವಸ್ಥಾನ ಅಲ್ಲ ಅಂತಲ್ಲಿ ಅಂದ್ಬಿಟ್ಟು ಉಟ್ಕೊಂಡು ಹೋದೆ. ಆವಾಗ ಉಟ್ಕೊಂಡು ಹೋಗಿದ್ದಾಗ ಆ ಚಳಿನಲ್ಲೇ ನಾನು ಪಂಚನಲ್ಲಿ ತಡ್ಕೊಂಡಿರ್ಬೇಕಾದ್ರೆ, ನಮ್ಮ ಇಂಡಿಯಾನಲ್ಲಿ ಅಂಥ ಚಳಿ ಏನು ಇರೋದಿಲ್ಲ. ಬಟ್ ನಮ್ಮ ತಂದೆ ಯಾವಾಗಲೂ ಪಂಚನಲ್ಲೇ ಇದ್ದಿದ್ದು, ಅವರು ಪ್ಯಾಂಟು ಏನೂ ಹಾಕಿರಲಿಲ್ಲ. ನಮ್ಮ ತಂದೆ ಸಂಪ್ರದಾಯನ ಮುಂದುವರಿಸ್ಬೇಕು ಅನ್ನೋದು ನನಗಿತ್ತು. ಹಾಗೆ ಹೋಟ್ಲನ್ನು ಕೂಡ ನಾನೇ ನೋಡ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ಅದು ಮನಸ್ಸಲ್ಲಿತ್ತು ಅದನ್ನು ಮುಂದುವರಿಸ್ಬೇಕು ಅಂತ. ಯಾವುದಕ್ಕೂ ನನ್ನ ಹೆಂಡತಿ ಮತ್ತು ನನ್ನ ಮಗಳನ್ನ ಕೇಳ್ಬಿಡೋಣ, ಅವ್ರ ಡಿಸಿಷನ್ಸ್ ಏನಾದ್ರು ಇದ್ದರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಕೇಳಿದೆ. ತಕ್ಕಂತೆ ನನ್ನ ಹೆಂಡ್ತಿನೂ ಅಷ್ಟೇ, ನನ್ನ ಮಗಳನ್ನು, ನಿಮ್ಮ ಪರ್ಸನಲ್ ವಿಚಾರದಲ್ಲಿ ಆ ವಿಚಾರ ಬಟ್ಟೆ ಇದ್ರ ಬಗ್ಗೆ ನಾವು ಯಾರೂ ಇಂಟರ್ಫಿಯರ್ ಆಗೋಲ್ಲ, ನಿಮ್ಮ ಖುಷಿನೇ ನಮ್ಮ ಖುಷಿ ಅಂತೆಲ್ಲ ಹೇಳಿದ್ರು. ಅದೇ ಎಂಡು. ಆ ದಿವಸ ಅಲ್ಲಿಂದ ಮುಂದೆ ಪ್ಯಾಂಟು ಹಾಕಿಲ್ಲ. ನಾನು ತೊಗೊಂಡೋಗಿದ್ದ ಪ್ಯಾಂಟ್ಗಳನ್ನೆಲ್ಲ ಅಲ್ಲೇ ಬಿದ್ದುಬಿಟ್ಟು ಪಂಚನಲ್ಲೇ ಮುಂದುವರಿತಾ ಬಂದೆ. ಸೊ 16-17 ವರ್ಷದಿಂದ ನೀವು ಬರೀ ಪಂಚೆನೇ ನಿಮ್ಗೆ ಇಷ್ಟ, ಅದನ್ನೇ ಹಾಕ್ತೀರಿ. ಅದೇ ಎಲ್ಲಿ ಹೋದ್ರು ಕೂಡ ಪಂಚನೆ. ಸರ್ ಬೆಂಗಳೂರಲ್ಲಿ ಯಾವುದೋ ಮಾಲ್ಗೆ ಯಾರೋ ಪಂಚೆ ಹಾಕೊಂಡು ಹೋಗಿದ್ದಕ್ಕೆ ವಾಪಸ್ ಕಳಿಸ್ಬಿಟ್ಟಿದ್ರು ಸರ್. ಅಲ್ಲ, ನನಗೆ ಆ್ಯಕ್ಚುಲಿ ಇದು ಒಂದು ಕಂಪನಿ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ. ನಂದು ಟ್ರಾನ್ಸ್ಪೋರ್ಟೇಷನ್ ಕೂಡ ಇತ್ತು. ಆವಾಗ ಕ್ಯಾನ್ವಾಸ್ಗೆ ಅಂತೇಳಿ ಹೇಳಿ ಒಂದು ಕಂಪ್ನಿಗೆ, ಜರ್ಮನ್ ಕಂಪ್ನಿನೇ ಇದೆ ಆ್ಯಕ್ಚುಲಿ. ಅವ್ರು ಯಾವಾಗಲೂ ನನ್ನ ಹತ್ರ ವೆಹಿಕಲ್ಗಳು ತೊಗೊಳೋರು. ಏನೇ ಹೊಸ ಕಾರ್ಗಳು ಬಂದಾಗ ನಾನು ಅದನ್ನು ಅವ್ರಿಗೆ ಬಾಡಿಗೆಗೆ ಅದನ್ನು ತೊಗೊಳಕ್ಕೆ ಕೊಡ್ತಾಯಿದ್ದೆ. ಅವರು ಕಂಪ್ನಿಗೆ ಡಿಸ್ಕಷನ್ಸ್ಗೆ ನೀವು ಬರಬೇಕು ಈ ಕಾರ್ ಬಗ್ಗೆ ಅಂತೇಳಿ ಹೇಳಿ ಕರೆದಾಗ ಗೇಟ್ನಲ್ಲೇ ನನ್ನನ್ನು ತಡೆ ಹಿಡಿದ್ರು. ಈ ಇದರಲ್ಲಿ ಫಾರ್ಮಲ್ ಡ್ರೆಸ್ಸಲ್ಲಿ ಬಂದರೆ ಮಾತ್ರ ಒಳಗಡೆ ಬಿಡ್ತೀವಿ, ನಿಮ್ಗೆ ಬಿಡೋದಿಲ್ಲ ಅಂತಂತೇಳಿ. ಸೊ ದೆನ್ ಐ ವಾಸ್ ಫೋರ್ಸ್ ಟು ಗೋ ಬ್ಯಾಕ್. ನಾನು ವಾಪಸ್ಸು ಹೊರಟ್ಬಿಡೋಣ ಅಂತೇಳಿ ಹೊರಟೆ. ಆವಾಗ ಅಲ್ಲಿ ಒಳಗಡೆಯಿಂದ ಕರೆ ಬರುತ್ತೆ ನನಗೆ, ನೀವು ಇನ್ನೂ ಬಂದಿಲ್ಲ, ನಾವು ಕಾಯ್ತಾ ಇದ್ದೀವಿ ಎಲ್ಲರೂ ಅಂತ. ಸರ್, ನನ್ನನ್ನು ಇಲ್ಲಿ ತಡೆ ಹಾಕಿದ್ದಾರೆ, ಈ ಥರ ತಡೆ ಹಾಕಿ ನಾನು ಒಳಗಡೆ ಬಿಡೋದಂತಂದರೆ ನಾನು ಬರೋದಿಲ್ಲ ಸರ್ ಅಂತೇಳಿ ಹೇಳಿದೆ. ಇಲ್ಲ, ನಿಮಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಬರ್ತೀವಿ, ದಯವಿಟ್ಟು ತಾವು ಬರಲೇಬೇಕು ಅಂತೇಳಿ ಹೇಳಿದ್ರು. ಸರ್, ನನಗೋಸ್ಕರ ನಿಮ್ಮ ಕಂಪ್ನಿ ಡಿಸಿಷನ್ ಚೇಂಜ್ ಮಾಡಬೇಡಿ, ನಾನು ಬರಲ್ಲ, ನಿಮ್ಮ ವ್ಯಾಪಾರ ಬೇಕಿದ್ರೆ ನನ್ನ ಆಫೀಸಿಗೆ ಬನ್ನಿ ಅಂತೇಳಿ ಹೇಳಿ ಹೊರಟು ಬಂದೆ. ನಾನು ಸ್ವಾಭಿಮಾನ ಅಷ್ಟೇ. ವ್ಯಾಪಾರಕ್ಕಿಂತ ಹೆಚ್ಚಾಗಿ ನಮಗಿಲ್ದಿರೋ ಒಂದು ಅಭಿಮಾನ, ಸ್ವಾಭಿಮಾನ ಎರಡೂ ನಮಗೆ ಇಲ್ಲ ಅಂತಲೇ ಮೇಲೆ ಆ ಜಾಗದಲ್ಲಿ ನಮಗಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬಂದುಬಿಟ್ಟೆ. ಬಟ್ ಅವರು ಅದನ್ನು ಬೇಜಾರು ಮಾಡ್ಕೊಂಡಿಲ್ಲ, ನೀವು ಬರಲೇಬೇಕು ಅಂತೇಳಿ ಹೇಳಿ ಬಂದರು. ಕಡೆಗೆ ಅವ್ರ ವ್ಯಾಪಾರನ ನಾವು ಫೋನ್ ಮೂಲಕನೇ ಮಾತಾಡಿ ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ. ಸೊ ಒಂದು ಪಂಚೆ ಶಕ್ತಿ ತೋರಿಸಿದ್ರಿ. ಇಲ್ಲ, ನಾವು ಹೇಳೋದಂತಾದರೆ ಇವನ್ ಕೆಲವು ಪೊಲಿಟಿಷಿಯನ್ಸ್ಗಳು, ಕೆಲವರು ಇವ್ರುಗಳೆಲ್ಲ ಎಲ್ಲ ಕಡೆ ಹೋಗ್ತಾರೆ, ಅವ್ರಿಗೆ ಮಾತ್ರ ಬಿಡ್ತಾರೆ. ಹಾಗಾದ್ರೆ ನಾವೇನಾಗಿದ್ದೀವಿ ಅಂತ ಬೇಕಲ್ಲ. ಆಮೇಲೆ ಅವ್ರಿಗೆ ನಾನು ಹೇಳಿದೆ, ನೀವು ನಿಮ್ಮ ದೇಶ ಬಿಟ್ಟು ನಿಮ್ಮ ವ್ಯಾಪಾರಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದು ನಮ್ಮ ದುಡ್ಡು ಮಾಡ್ಕೊಂಡು ನೀವು ಆಚೆ ಹೋಗ್ತೀರಾ, ನೀವು ಚಡ್ಡಿಲಿ ಬರ್ತೀರಾ, ನೀವು ಹೆಂಗೆ ಬೇಕಾದ್ರೂ ಹೋಗ್ತೀರಾ, ಆದರೆ ನಮ್ಮನ್ನು ಯಾಕೆ ನೀವು ಈ ಥರ ತಡೆ ಹಾಕೋಕ್ಕೆ, ನೀವು ನಮ್ಮವರಾಗಿ ನಮ್ಗೆ ಯಾಕೆ ತಡೆ ಹಾಕ್ತೀರಾ ಅಂತೇಳಿ ಅವ್ರಿಗೆ ಪ್ರಶ್ನೆ ಮಾಡಿದೆ. ಅವ್ರ ಅಪಾಲಜಿ ಕೂಡ ಕೇಳಿದರು.